ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. PM ಮೋದಿ ಅವರು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಾಳ್ ಠಾಕ್ರೆ ಮತ್ತು ರಾಹುಲ್ ಗಾಂಧಿ ಬಗ್ಗೆ ಒಂದು ಮಾತುಗಳನ್ನು ಆಡಿದ್ದಾರೆ. ಸಾವರ್ಕರ್, ಬಾಳ್ ಠಾಕ್ರೆನ ಸಾರ್ವಜನಿಕವಾಗಿ ಹೊಗಳಿ ನೋಡೋಣ ಎಂತಂದು ರಾಹುಲ್ ಗಾಂಧಿಗೆ ಒಂದು ಮೋದಿ ಮಹಾ ಚಾಲೆಂಜನ್ನು ವಿಧಿಸಿದ್ದಾರೆ. MVA ಮಿತ್ರ ಪಕ್ಷಗಳ ಕಾಂಗ್ರೆಸ್ ನಾಯಕರು ಅಥವಾ ಅವರ ಯುವರಾಜರನ್ನು 15 ನಿಮಿಷಗಳ ಕಾಲ ಸಾವರ್ಕರನ್ನು ಹೊಗಳಿ ಮಾತನಾಡುವಂತೆ ಮಾಡಲಿ ಎಂತಂದು ಒಂದು ಬಹಿರಂಗ ಚಾಲೆಂಜನ್ನು ಸಹ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದು ಕಾಂಗ್ರೆಸ್ಗೆ ದೊಡ್ಡ ಸವಾಲನ್ನು ಹಾಕಿದ್ದಾರೆ. ಹಿಂದುತ್ವ ಸಿದ್ಧಾಂತವಾದಿ ಸಾವರ್ಕರ್ ಮತ್ತು ಶಿವಸೇನೆ ಸಂಸ್ಥಾಪಕ ಬಾಳ್ ಠಾಕ್ರೆ ಅವರನ್ನು ಸಾರ್ವಜನಿಕವಾಗಿ ಹೊಗಳಿ ನೋಡೋಣ ಎಂದು ಪ್ರಧಾನಿ ಮೋದಿ ಶುಕ್ರವಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಒಂದು ಸವಾಲನ್ನು ಒಡ್ಡಿದ್ದಾರೆ. ನಾಸಿಕ್ನಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯಲ್ಲಿ ಕಾಂಗ್ರೆಸ್ ಸಾವರ್ಕರ್ ಅವರನ್ನು ಪದೇ ಪದೇ ಅವಮಾನಿಸುತ್ತಿದೆ ಎಂದು ಆರೋಪಿಸಿದರು. ಚುನಾವಣೆ ಮುಗಿಯುವವರೆಗೂ ಸಾವರ್ಕರ್ ಅವರನ್ನು ನಿಂದಿಸುವುದನ್ನು ನಿಲ್ಲಿಸುವಂತೆ ಕೆಲವು MVA ನಾಯಕರು ಗಾಂಧಿಗೆ ಕೇಳಿಕೊಂಡಿದ್ದಾರೆ ಎಂದು ಮೋದಿ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಅಥವಾ ಅದರ ಯುವರಾಜ ರಾಹುಲ್ ಗಾಂಧಿಯನ್ನು ಉಲ್ಲೇಖಿಸಿ ತಮ್ಮ ರ್ಯಾಲಿಗಳಲ್ಲಿ ವೀರ ಸಾವರ್ಕರ್ ಅವರನ್ನು ಹೊಗಳಲಿ. ರಾಹುಲ್ ಗಾಂಧಿಗೆ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ವೀರ ಸಾವರ್ಕರ್ ಅವರ ತ್ಯಾಗ ಮತ್ತು ಕಾಲ್ಪನಿ ಅವರ ದಿನಗಳನ್ನು ಕಾಂಗ್ರೆಸ್ ಮತ್ತು ಗಾಂಧಿ ಶ್ಲಾಘಿಸಲು MVA ಮಿತ್ರರು ಪ್ರಯತ್ನಿಸಲಿ ಎಂದು ಮೋದಿ ಈ ಮೂಲಕ ಒಂದು ತಿಳಿಸಿದ್ದಾರೆ. ಇಂದು ನವೆಂಬರ್ 8. ನಾನು ಚಾಲೆಂಜ್ ಕೊಟ್ಟಿದ್ದೇನೆ. ನಾನು ಈಗ ದಿನಗಳಲ್ಲಿ ಎಣಿಸುತ್ತಿದ್ದೇನೆ. MVA ಮಿತ್ರ ಪಕ್ಷಗಳು ಕಾಂಗ್ರೆಸ್ ನಾಯಕರು ಅಥವಾ ಅವರ ಯುವರಾಜರನ್ನು 15 ನಿಮಿಷಗಳ ಕಾಲ ಸಾವರ್ಕರನ್ನು ಹೊಗಳಿ ಮಾತನಾಡುವಂತೆ ಮಾಡಲಿ ಎಂದು ಅವರು ಹೇಳಿದರು. ಸ್ವಾತಂತ್ರ್ಯ ಹೋರಾಟಗಾರ BJPಗೆ ಸ್ಫೂರ್ತಿಯಾಗಿದ್ದರು, ಆದರೆ ಮಹಾರಾಷ್ಟ್ರ ಕಾಂಗ್ರೆಸ್ ಮಾತ್ರ ಅವರನ್ನು ನಿಂದಿಸಿತ್ತು ಎಂದು ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ. ಪ್ರಧಾನಿಯವರು ಉದ್ಧವ್ ಠಾಕ್ರೆ ಅವರನ್ನು ಗುರಿಯಾಗಿಸಿಕೊಂಡು ಶಿವಸೇನೆಯ ಅದರ ಸಂಸ್ಥಾಪಕ ಬಾಳ್ ಠಾಕ್ರೆ ಅವರ ತತ್ವಶಾಸ್ತ್ರದ ಆಧಾರದ ಮೇಲೆ ಹಿಂದುತ್ವದ ಪಕ್ಷವಾಗಿದೆ. ಸಾವರ್ಕರ್ ಅವರನ್ನು ಮರಾಠ ವೀರ ಎಂದು ಪರಿಗಣಿಸುತ್ತಿದೆ. ಸಾವರ್ಕರ್ ಅಥವಾ ಬಾಳಾಸಾಹೇಬ್ ಠಾಕ್ರೆರನ್ನು ಗೌರವಿಸದ ಕಾಂಗ್ರೆಸ್ ಜೊತೆ ಉದ್ಧವ್ ಅವರ ಪಕ್ಷ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಎಂದು ಪ್ರಶ್ನಿಸಿದರು. ಇದನ್ನು ಹೇಳುವ ಮೂಲಕ ಗಾಂಧಿಯವರು ಹಿಂದೆ ಸಾವರ್ಕರ್ ಅವರ ಬಗ್ಗೆ ಅನುಚಿತ ಟೀಕೆಗಳನ್ನು ಮಾಡಿದ್ದರಿಂದ ಈ ವಿಷಯದ ಬಗ್ಗೆ MVAಯಲ್ಲಿ ಬಿರುಕುಗಳನ್ನು ಸೃಷ್ಟಿಸುವುದು ಅವರ ಗುರಿಯಾಗಿದೆ ಎಂತಂದು ಈ ಮೂಲಕ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ನೇರವಾಗಿ ಒಂದು ಕಾಂಗ್ರೆಸ್ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸ್ತಾ ಒಂದು ಚುನಾವಣಾ ಪ್ರಚಾರವನ್ನು ಭರ್ಜರಿಯಾಗಿ ಆರಂಭವನ್ನು ಮಾಡಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರ ಈ ಚಾಲೆಂಜನ್ನು ರಾಹುಲ್ ಗಾಂಧಿ ಅವರು ಮತ್ತು ಮಿತ್ರ ಪಕ್ಷಗಳು, ಅವರ ಪಕ್ಷದ ನಾಯಕರುಗಳು ಯಾವ ರೀತಿಯ ಒಂದು ಸ್ವೀಕಾರ ಮಾಡ್ತಾರೆ, ಈ ಒಂದು ಚಾಲೆಂಜನ್ನು ಸ್ವೀಕಾರ ಮಾಡಿ ಏನು ಸಾವರ್ಕರ್ ಬಗ್ಗೆ ಮತ್ತು ಠಾಕ್ರೆ ಬಗ್ಗೆ ಮಾತಾಡ್ತಾರ ಅನ್ನೋದು ನಾವೆಲ್ಲರೂ ಸಹ ಕುತೂಹಲದಿಂದ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಯಾವ ರೀತಿ ಸ್ವೀಕಾರ ಮಾಡಿ ಮಾತನಾಡ್ತಾರೆ ಒಂದು ಚುನಾವಣೆಯಲ್ಲಿ ಅನ್ನೋದು ಸಹ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.